ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಇಂಡಿಪೆಂಡೆಂಟ್ ಡೂಪ್ಲೆಕ್ಸ್ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಒಂದು ಮನೆಯನ್ನು ಒಂದು ಒಳ್ಳೆಯ ಪೀಸ್ಫುಲ್ ಲೊಕೇಶನಲ್ಲಿ ಬಿಲ್ಡ್ ಮಾಡಲಾಗಿದ್ದು ಮನೆ ಕೂಡ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಮನೆಯ ಮುಂಭಾಗದ ದೃಶ್ಯವಾಗಿದ್ದು ಮನೆಯ ಒಳಾಂಗಣ ಹಾಗೂ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಆ್ಯಂಡ್ ವೀಕ್ಷಕರೇ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಇದೇ ರೀತಿ ಇನ್ನಷ್ಟು ಹೊಸ ವಿಡಿಯೋಗಳನ್ನು ನೋಡಲು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮೇನ್ ಗೇಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ಫಸ್ಟ್ ಆಫ್ ಆಲ್ ಈ ಮನೆಯಲ್ಲಿ ನೀರಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಬಾವಿಯನ್ನು ನೋಡಬಹುದಾಗಿದ್ದು ಇಲ್ಲಿ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇರೋದಿಲ್ಲ. ಮತ್ತು ಈ ಒಂದು ಬಾವಿಯ ನೀರಿಗೆ ಮೋಟಾರ್ ಕನೆಕ್ಷನ್ ಸಹ ಮಾಡಲಾಗಿದೆ. ಹಾಗೆಯೇ ಈ ಒಂದು ಬಾವಿಯ ಹಿಂಭಾಗದಲ್ಲಿ ಸ್ಟ್ರೈಟಲ್ಲಿ ನಮಗೆ ಕಾಣಿಸುವಂತಹ ಈ ಸ್ಪೇಸ್ ಏನಿದೆ ಇದು ಕಂಪ್ಲೀಟಾಗಿ ಗಾರ್ಡನ್ ಏರಿಯಾ ಆಗಿರ್ತದೆ. ಹಾಗೆಯೇ ಮನೆಯ ಮುಂಭಾಗದಲ್ಲಿ ಕಂಪ್ಲೀಟಾಗಿ ಇಂಟರ್ಲಾಕ್ ಫ್ಲೋರಿಂಗನ್ನು ಮಾಡಲಾಗಿದ್ದು ಮನೆಯ ಸುತ್ತ ಕಾಂಪೌಂಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನಾವು ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 20 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 8700 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು 10 ಸೆನ್ಸ್ ಜಾಗವನ್ನು ಕನ್ವರ್ಷನ್ ಮಾಡಲಾಗಿದೆ. ಮತ್ತು ಈ ಮನೆ 4 BHK ಮನೆಯಾಗಿದ್ದು ಈ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಇರ್ತದೆ. ಹಾಗೆಯೇ ಈಗ ನಾವೇನು ನೋಡ್ತಾ ಇದ್ದೇವೆ, ಈ ಮನೆಯ ಮೇನ್ ಡೋರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನಲ್ಲಿ ಮಾಡಲಾಗಿದ್ದು ಈ ಮನೆಯ ಮುಖ್ಯದ್ವಾರ ಉತ್ತರ ದಿಕ್ಕಿನಲ್ಲಿ ಇರ್ತದೆ. ಜೊತೆಗೆ ಮನೆಯ ಮುಂಭಾಗದಲ್ಲಿ ಸ್ಪೇಷಿಯಸ್ ಸೆಟ್ಔಟನ್ನು ಮಾಡಲಾಗಿದ್ದು ಇಲ್ಲಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಓಕೆ, ನೆಕ್ಸ್ಟ್ ನಾವು ಮನೆಯ ಒಳಗಡೆ ಪ್ರವೇಶ ಆಗ್ತದಂತೆ ಇಲ್ಲಿ ಹ್ಯೂಜ್ ಲಿವಿಂಗ್ ಏರಿಯಾವನ್ನು ಕೂಡ ನೋಡಬಹುದಾಗಿದ್ದು ಈ ಒಂದು ಮನೆಯನ್ನು 2200 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಈ ಮನೆಯ ಒಳಗೆ ಗಾಳಿ ಬೆಳಕಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದ್ದು ಈ ಮನೆ 2 ಅಂತಸ್ತಿನ ಮನೆಯಾಗಿದ್ದು ಮನೆ ಕೂಡ ತುಂಬಾ ಸುಂದರವಾಗಿದೆ. ವೀಕ್ಷಕರೇ, ಈಗ ಆಲ್ರೆಡಿ ನಾವು ಹೇಳಿದಂತೆ ಈ ಮನೆ ಇಂಡಿಪೆಂಡೆಂಟ್ 4 BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 4 ಬೆಡ್ರೂಮ್ಗಳು ಮತ್ತು 3 ವಾಶ್ರೂಮ್ಗಳು ಇರುತ್ತವೆ. ಆ್ಯಂಡ್ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಟ್ಟು 2 ಬೆಡ್ರೂಮ್ಗಳು ಹಾಗೂ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಒಂದು ಲಿವಿಂಗ್ ಹಾಲ್ನಿಂದ ಸ್ವಲ್ಪ ಮುಂದೆ ಬಂದರೆ ಮೊದಲಿಗೆ ನಾವು ದೇವರ ಮನೆಯನ್ನು ನೋಡ್ತೇವೆ. ಹಾಗೆಯೇ ಈ ಒಂದು ಪೂಜಾ ರೂಮ್ ಪಕ್ಕದಲ್ಲೇ ಅಡುಗೆ ಮನೆ ಹಾಗೆ ಡೈನಿಂಗ್ ಏರಿಯಾವನ್ನು ಕೂಡ ನಾವು ನೋಡಬಹುದು. ಸೊ ಈ ಒಂದು ಅಡುಗೆ ಮನೆಯ ಒಳಗಡೆ ಎಂಟರ್ ಆಗೋದಕ್ಕಿಂತ ಮೊದಲು ನಾವು ಡೈನಿಂಗ್ ಹಾಲನ್ನು ನೋಡಬಹುದಾಗಿದ್ದು ಎಂಟೈರ್ ಕಿಚನ್ ಈ ರೀತಿಯಲ್ಲಿ ಕಂಡುಬರ್ತದೆ. ಈ ಒಂದು ಅಡುಗೆ ಮನೆ ಏನಿದೆ ಇದು ಓಪನ್ ಕಿಚನ್ ಆಗಿದ್ದು ಇದು ಕಂಪ್ಲೀಟ್ ಮಾಡರ್ನ್ ಕಿಚನ್ ಕೂಡ ಆಗಿರ್ತದೆ. ಸೊ ನೋಡ್ಬೋದು ವೀಕ್ಷಕರೇ, ಈ ಒಂದು ಕಿಚನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ. ಹಾಗೆಯೇ ಇಲ್ಲಿ ಕಂಪ್ಲೀಟಾಗಿ ಕ್ಯಾಬಿನೆಟ್ ಸಿಸ್ಟಮ್, ವಾಲ್ ಯೂನಿಟ್ ಪ್ರತಿಯೊಂದನ್ನು ಮಾಡಲಾಗಿದ್ದು ಇಲ್ಲಿ ಒಂದು ಎಕ್ಸಿಟ್ ಡೋರನ್ನು ಕೂಡ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂತಹ ಈ ಕಿಚನಲ್ಲಿ ಕೇವಲ ಕ್ಯಾಬಿನೆಟ್ ಸಿಸ್ಟಮನ್ನು ಮಾತ್ರ ಪ್ರೊವೈಡ್ ಮಾಡಿರುವುದಷ್ಟೇ ಅಲ್ಲದೆ ಈ ಕಿಚನ್ಗೆ ಅಟ್ಯಾಚ್ ಆಗಿ ಒಂದು ಸ್ಟೋರ್ ರೂಮನ್ನು ಕೂಡ ಮಾಡಲಾಗಿದೆ. ಸೊ ನೋಡ್ಬೋದು ವೀಕ್ಷಕರೇ, ಇಲ್ಲಿ ಕೂಡ ನೀವು ಎಕ್ಸ್ಟ್ರಾ ಗ್ರಾಸರಿ ಐಟಮ್ಸ್ಗಳನ್ನೆಲ್ಲ ಸ್ಟೋರ್ ಮಾಡೋದಾದರೆ ಇದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಓಕೆ, ಈ ಮನೆಯಲ್ಲಿರುವಂತಹ ಅಡುಗೆ ಮನೆ ಹೇಗಿದೆ ಅಂತೇಳಿ ಸಂಪೂರ್ಣವಾಗಿ ನೋಡಿದ್ವಿ. ನೆಕ್ಸ್ಟ್ ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬರ್ತಾ ಇದ್ದಂತೆ ಇಲ್ಲಿ ಸ್ಟೇರ್ ಕೇಸ್ ಹಾಗೆಯೇ ಬೆಡ್ರೂಮನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಆಗಲೇ ಹೇಳಿದಂತೆ 2 ಬೆಡ್ರೂಮ್ಗಳಿದ್ದು ಈಗ ನಾವು ಫಸ್ಟ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ. ವೀಕ್ಷಕರೇ, ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಇದು ಕಾಮನ್ ಬೆಡ್ರೂಮ್ ಆಗಿದೆ. ಹಾಗೆಯೇ ಈ ಬೆಡ್ರೂಮಲ್ಲಿ ಒಂದು ವಾರ್ಡ್ರೋಬನ್ನು ಮಾಡಲಾಗಿದ್ದು ಇದರ ಪಕ್ಕದಲ್ಲಿ ಸೆಕೆಂಡ್ ಬೆಡ್ರೂಮ್ ಕೂಡ ಇರ್ತದೆ. ಈ ಒಂದು ಸೆಕೆಂಡ್ ಬೆಡ್ರೂಮ್ ಏನಿದೆ ಇದು ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮಲ್ಲಿ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆಯೇ ವಾರ್ಡ್ರೋಬ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಪ್ರತಿಯೊಂದನ್ನು ಕೂಡ ನಾವು ನೋಡಬಹುದು. ಸೊ ಫಸ್ಟ್ ಬೆಡ್ರೂಮ್ಗೆ ನಾವು ಕಂಪೇರ್ ಮಾಡಿ ನೋಡೋದಾದರೆ ಈ ಬೆಡ್ರೂಮ್ ಏನಿದೆ ಇದು ತುಂಬಾ ದೊಡ್ಡದಾಗಿದೆ. ಹಾಗೆಯೇ ಈ ಬೆಡ್ರೂಮಲ್ಲಿ ಕೂಡ ಗಾಳಿ ಬೆಳಕಿನ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಸೊ ಫೈನಲಿ ನಾವು ಈ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಟ್ಟು 2 ಬೆಡ್ರೂಮ್ಗಳು ಮತ್ತು 2 ವಾಶ್ರೂಮ್ಗಳನ್ನು ನೋಡ್ತೇವೆ. ಸೊ ಈಗ ನಾವೇನು ನೋಡ್ತಾ ಇದ್ದೇವೆ, ಇದು ಬೆಡ್ರೂಮ್ಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ಆಗಿದ್ದರೆ ಇನ್ನೊಂದು ಕಾಮನ್ ವಾಶ್ರೂಮ್ ಕೂಡ ಇರುತ್ತದೆ. ವೀಕ್ಷಕರೇ, ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಮನೆ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಮನೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಲಾಗಿದ್ದು ಈ ಮನೆಯನ್ನು ಬಿಲ್ಡ್ ಮಾಡಿ ಕೇವಲ 4 ವರ್ಷ ಮಾತ್ರ ಆಗಿರುತ್ತದೆ. ಓಕೆ, ನಾವು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಲಿವಿಂಗ್ ಏರಿಯಾ, ಕಿಚನ್, ಪೂಜಾ ರೂಮ್, ಬೆಡ್ರೂಮ್, ವಾಶ್ರೂಮ್ ಪ್ರತಿಯೊಂದನ್ನು ಕೂಡ ನೋಡಿದ್ದಾಯಿತು. ಹಾಗೆಯೇ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಈ ಮನೆಯ ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಕಾಮನ್ ವಾಶ್ರೂಮ್ ಆಗಿದೆ. ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಫಸ್ಟ್ ಫ್ಲೋರ್ಗೆ ನಾವು ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ಕೂಡ 2 ಬೆಡ್ರೂಮ್ಗಳು ಹಾಗೂ ಒಂದು ವಾಶ್ರೂಮನ್ನು ನೋಡಬಹುದಾಗಿದ್ದು ವೆಂಟಿಲೇಷನ್ ಕೂಡ ತುಂಬಾ ಸೂಪರ್ ಆಗಿದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ.
ಫೈನಲಿ ಮನೆಯ ಬಗ್ಗೆ ಹೇಳುವುದಾದರೆ ಮೇನ್ ರೋಡಿಂದ ಹತ್ತಿರದಲ್ಲಿ ಇರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದು ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂತಹ ಪ್ರಾಪರ್ಟಿ ಇದಾಗಿದ್ದು ಯಾರೆಲ್ಲ ಹೂಡಿಕೆ ಮಾಡುವ ಸಲುವಾಗಿ ಅಥವಾ ನಿಮ್ಮ ಸ್ವಂತಕ್ಕೆ ಒಂದು ಒಳ್ಳೆಯ ಮನೆ ಮತ್ತು ಜಾಗವನ್ನು ಖರೀದಿ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ತೀರಿ ಅಂಥವರಿಗೆ ಈ ಪ್ರಾಪರ್ಟಿ ಸೂಟಬಲ್ ಆಗಿದ್ದು ಎಲ್ಲ ರೀತಿಯ ಫೆಸಿಲಿಟಿಗಳನ್ನು ಒಳಗೊಂಡಿರ್ತದೆ. ಎನಿವೇಸ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಹೆಬ್ರಿಯ ಬಳಿಯಲ್ಲಿರುವಂತಹ ಮುದ್ರಾಡಿಯ ಸಮೀಪದಲ್ಲಿ ಈ ಮನೆ ಇದ್ದು ಹೆಬ್ರಿ ಟು ಕಾರ್ಕಳ ರೋಡ್ನ ಹತ್ತಿರದಲ್ಲಿ ಈ ಒಂದು ಪ್ರಾಪರ್ಟಿ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 97 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಜೆನ್ಯೂನ್ ಬೈಟ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಇದೇ ರೀತಿಯಾದಂತಹ ಪ್ರಾಪರ್ಟಿನ ಸರ್ಚ್ ಮಾಡ್ತಾ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಸಾಕಷ್ಟು ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇರ್ತೇವೆ. ಸೊ ಎಲ್ಲ ವಿಡಿಯೋಗಳನ್ನು ನೀವು ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.